ನಮಸ್ಕಾರ ವೀಕ್ಷಕರೇ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸದಾಗಿ ನಿರ್ಮಿಸಿರುವ ವಸತಿ ಕಟ್ಟಡಗಳಿಗೆ ಸ್ವಾಧೀನಾನುಭವ ಪತ್ರಕ್ಕೆ ವಿನಾಯಿತಿ ನೀಡುವ ಸರ್ಕಾರದ ಆದೇಶದಿಂದ 80% ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಏನು ಅಂದರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA 5 ಹೊಸ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1200 ಚದರ ಅಡಿಗಳ ವಿಸ್ತೀರ್ಣದ ಸೈಟ್ನಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ಅನ್ವಯವಾಗುವಂತೆ ಇತ್ತೀಚೆಗೆ ಸ್ವಾಧೀನಾನುಭವ ಪತ್ರ ವಿನಾಯಿತಿಯನ್ನು ನೀಡಿ ನಗರಾಭಿವೃದ್ಧಿ ಇಲಾಖೆ ಆದೇಶ ನೀಡಿತ್ತು. ಆದರೆ ಆದೇಶದಲ್ಲಿ 1200 ಚದರ ಅಡಿಗಳ ವಿಸ್ತೀರ್ಣದ ನಿವೇಶನದಲ್ಲಿ ನಿರ್ಮಿಸಲಾಗಿರುವ ನೆಲಮಹಡಿ +2 ಅಂತಸ್ತು ಅಥವಾ ಸ್ಟಿಲ್ಟ್ +3 ಅಂತಸ್ತಿನ ವಸತಿ ಕಟ್ಟಡಗಳಿಗೆ ಮಾತ್ರ ಅನ್ವಯ ಎಂದು ಉಲ್ಲೇಖಿಸಲಾಗಿದೆ. ಈಗಾಗಲೇ ಕಟ್ಟಡ ನಿರ್ಮಾಣ ಮಾಡಿ ಗೃಹ ಪ್ರವೇಶಕ್ಕೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕಕ್ಕಾಗಿ ಕಾಯುತ್ತಿದ್ದವರಿಗೆ ಇದು ಒಂದು ಕಠಿಣವಾದ ಪರಿಸ್ಥಿತಿಯಾಗಿದೆ. ಮಹಾನಗರ ಮತ್ತು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಿಸಿ ಮತ್ತು OC ಪ್ರಮಾಣ ಪತ್ರ ಬೈಲಾದಲ್ಲಿ ಇದ್ದರೂ ಕಡ್ಡಾಯ ಮಾಡಿರಲಿಲ್ಲ. 5000 ಚದರ ಅಡಿ ಕಟ್ಟಡಗಳಿಗೆ ವಾರಸುದಾರರೇ ಸ್ವಯಂ TC ಅಳವಡಿಸಿಕೊಂಡು ವಿದ್ಯುತ್ ಸಂಪರ್ಕ ಪಡೆಯುತ್ತಿದ್ರು. ಉಳಿದಂತೆ ನಕ್ಷೆ ಮತ್ತು OC CC ಇಲ್ಲದೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕವನ್ನು ಪಡೆಯುತ್ತಿದ್ರು. 2025 ಏಪ್ರಿಲ್ 4ರಂದು ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ರಾಜ್ಯದಲ್ಲಿ CC ಮತ್ತು OC ಪ್ರಮಾಣ ಪತ್ರ ಕಡ್ಡಾಯ ಮಾಡಲಾಗಿದೆ. ಹೊಸ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಸಿಗದಂತೆ ಆಗಿತ್ತು. ಈಗಾಗಲೇ ಸಂಪರ್ಕ ಪಡೆದಿದ್ದ ವಾರಸುದಾರರು ಕಟ್ಟಡಗಳನ್ನು ಪೂರ್ಣ ಮಾಡಿ ಗೃಹ ಪ್ರವೇಶ ಮಾಡಲು ಸಾಧ್ಯವಾಗಿರಲಿಲ್ಲ. ಇತ್ತ ಸರ್ಕಾರಕ್ಕೆ ಸಮಸ್ಯೆ ಬಗೆಹರಿಸಲು ಸುಪ್ರೀಂ ಕೋರ್ಟ್ ಆದೇಶ ದೊಡ್ಡ ಸವಾಲಾಗಿತ್ತು. ಇದೀಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2024ರ ಕಲಂ 241 ಸಬ್-ಕ್ಲಾಸ್ 7ರ ಅಡಿಯಲ್ಲಿ 1200 ಚದರ ಅಡಿ ವಿಸ್ತೀರ್ಣದ ಸೈಟ್ಗೆ ನಿರ್ಮಿಸಲಾಗಿರುವ ನೆಲ +2 ಅಂತಸ್ತು ಅಥವಾ ಸ್ಟಿಲ್ಟ್ +3 ಅಂತಸ್ತಿನ ಕಟ್ಟಡಗಳಿಗೆ OC ವಿನಾಯಿತಿ ನೀಡಿದೆ. ಇದರಿಂದ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿದೆ ಎಂದು ಬೆಸ್ಕಾಂ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. 1200 ಚದರ ಅಡಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿದರೂ 80% ವಸತಿ ಕಟ್ಟಡಗಳಿಗೆ ಈ ಆದೇಶದಿಂದ ಪ್ರಯೋಜನ ಇಲ್ಲ. ಅಂದರೆ ನೆಲಮಹಡಿ +2 ಅಂತಸ್ತು ಅಥವಾ ಸ್ಟಿಲ್ಟ್ +3 ಮಹಡಿ ಎಂದು ಆದೇಶ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದೇಶ ಪ್ರಕಾರ ನೆಲಮಹಡಿ ಅಥವಾ ಸ್ಟಿಲ್ಟ್ ಅಂದರೆ ಟೆರೆಸ್ ಖಾಲಿ ಬಿಟ್ಟಿರಬೇಕು. ನೆಲಮಹಡಿಯಲ್ಲಿ ಪಾರ್ಕಿಂಗ್ ಜೊತೆಗೆ ರೂಮ್ ಮತ್ತು ಶೌಚಗೃಹ ನಿರ್ಮಾಣ ಮಾಡಿದ್ದರೆ ಅಥವಾ ಸ್ಟಿಲ್ಟ್ನಲ್ಲಿ ರೂಮ್ ನಿರ್ಮಾಣ ಮಾಡಿದ್ದರೆ ಷರತ್ತು ಉಲ್ಲಂಘನೆ ಆಗಲಿದೆ. ಆಗ ಸರ್ಕಾರ ವಿನಾಯಿತಿ ಅನ್ವಯ ಆಗುವುದಿಲ್ಲ. ಆದ್ದರಿಂದ ಈಗಾಗಲೇ 1200 ಚದರ ಅಡಿ ಸೈಟ್ನಲ್ಲಿ ಕಟ್ಟಡ ನಿರ್ಮಿಸಿದವರಿಗೆ ಒನ್ ಟೈಮ್ ಮಹಡಿ ಲೆಕ್ಕಕ್ಕೆ ಪಡೆಯದೆ ವಿನಾಯಿತಿ ಕೊಡಬೇಕು. ಭವಿಷ್ಯದಲ್ಲಿ ಕಟ್ಟುವವರಿಗೆ ಷರತ್ತು ವಿಧಿಸಬೇಕೆಂದು ಬೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲೇ 4.5 ಲಕ್ಷ ಅರ್ಜಿಗಳು ಬಾಕಿ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ 4ರಿಂದ ವಿದ್ಯುತ್ ಸಂಪರ್ಕಕ್ಕಾಗಿ 4.5 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದೆ. ಇದರಲ್ಲಿ 1200 ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ. ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತೆ CC ಮತ್ತು OC ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. OC ಏಕೆ ಅನ್ವಯ ಆಗ್ತಿಲ್ಲ ಅನ್ನೋದಾದರೆ, ಸರ್ಕಾರ ಆದೇಶಕ್ಕೂ ಮೊದಲು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಸ್ವಂತಕ್ಕೆ ಆಗಿದ್ದರೂ ನೆಲ ಅಥವಾ ಟೆರೆಸ್ನಲ್ಲಿ ಸಣ್ಣದೊಂದು ಬಾಡಿಗೆ ಮನೆ ನಿರ್ಮಾಣ ಮಾಡಿದ್ದಾರೆ. ಅತಿಥಿಗಳಿಗೆ ರೂಮ್, ಶೌಚಗೃಹ ನಿರ್ಮಾಣ ಮಾಡಿರುವುದು ಸರ್ವೇ ಸಾಮಾನ್ಯ. ಜೀವನ ಸಾಗಿಸಲು ಸಿಂಗಲ್ ಬೆಡ್ರೂಮ್ ಬಾಡಿಗೆ ಮನೆ ನಿರ್ಮಾಣ ಮಾಡಲಾಗಿದೆ. ಮನೆ ಕೆಲಸದವರಿಗೆ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಅಂತ ಕೂಡ ಹೇಳಿ ಒಂದು ಕೊಠಡಿಗಳನ್ನು ಕಟ್ಟಿರುವಂಥದ್ದು. ನಗರಾಭಿವೃದ್ಧಿ ಇಲಾಖೆ ಮಾಡಿರುವ ಆದೇಶದಲ್ಲಿ GBA ವ್ಯಾಪ್ತಿಗೆ ವಿನಾಯಿತಿ ನೀಡಲಾಗಿದೆ. ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಯಾವುದೇ ಆದೇಶ ನೀಡಿಲ್ಲ. ಕೆಲವೊಂದು ಗ್ರಾಮ ಪಂಚಾಯಿತಿಗಳು GBAಗೆ ಸೇರ್ಪಡೆಯಾಗಿವೆ. ಜೊತೆಗೆ GBA ಒಳಗಿರುವುದಾಗಿ ಪ್ರಮಾಣೀಕರಿಸಲು ತೆರಿಗೆ ಪಾವತಿ ರಸೀದಿ ಇಲ್ಲದ ಕಾರಣ ಜನರಿಗೆ ಅನುಕೂಲವಾಗಲಿದೆ. ಈ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡದ ಕಾರಣ ಬೆಸ್ಕಾಂ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾಗಿ ಹೊಸ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಇದಲ್ಲದೆ ವಸತಿ ಕಟ್ಟಡ ಎಂದು ಉಲ್ಲೇಖಿಸಲಾಗಿದೆ. KREC ಪ್ರಕಾರ ವಸತಿ ಕಟ್ಟಡ ಎಂದರೆ ಗೃಹ ಬಳಕೆ, ಕೈಗಾರಿಕೆ, ವಾಣಿಜ್ಯ ಬಳಕೆ ಕಟ್ಟಡ ಎನ್ನಲಾಗುತ್ತಿದೆ. ವಸತಿ ಗೃಹ ಕಟ್ಟಡ ಎಂದರಷ್ಟೇ ವಾಸದ ಮನೆ ಎನ್ನಲಾಗುತ್ತದೆ. ಕೆಲವೊಂದು ಕಟ್ಟಡದಲ್ಲಿ ನೆಲಮಹಡಿಯಲ್ಲಿ ಅಂಗಡಿ ಮನೆ ಕಟ್ಟಿದರೆ ಅದನ್ನು GBA ವಾಣಿಜ್ಯ ಕಟ್ಟಡ ಎಂದು ತೆರಿಗೆ ಪಡೆಯುತ್ತಾರೆ. ಅಷ್ಟಕ್ಕೆ ನಾವು ಕೈಗಾರಿಕಾ ಅಥವಾ ವಾಣಿಜ್ಯ ಕಟ್ಟಡ ಎಂದು ನಿರ್ಧಾರ ಮಾಡಬೇಕೆಂಬ ಗೊಂದಲ ಇರುವುದಾಗಿ ಬೆಸ್ಕಾಂ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಈ ಒಂದು ವಿನಾಯಿತಿ ನೀಡಿದ್ರೂ ಕೂಡ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗ್ತಾ ಇಲ್ಲ ಅನ್ನೋದನ್ನ ತಿಳ್ಕೋಬಹುದು.